ಇನ್ನು ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಭಾರೀ ಗಾಳಿ ಮಳೆಗೆ ಕಾರಿನ ಮೇಲೆ ಮರ ಬಿದ್ದಿದೆ. ಬೆಂಗಳೂರಿನ ಕಲ್ಯಾಣ ನಗರದಲ್ಲಿ ಭಾರೀ ಮಳೆಗೆ ಮರ ಕಟ್ಟಾಗಿ ಬಿದ್ದಿದೆ. ಬೆಂಗಳೂರಿನ ಹಲವೆಡೆ ಮರ ಧರೆಗುರುಳಿದೆ. ಕೊಂಬೆಗಳು ಕೂಡ ಗಾಡಿಗಳ ಮೇಲೆ, ಕಾರ್ಗಳ ಮೇಲೆ ಬಿದ್ದಿದೆ. 8 ವಲಯದಲ್ಲಿ 27ಕ್ಕೂ ಹೆಚ್ಚು ಮರ ಹಾಗೂ 94 ಕೊಂಬೆಗಳು ಧರೆಗುರುಳಿರೋದು. ಸೊ 8 ವಲಯದಲ್ಲಿ ನೋಡಿ, ಇಷ್ಟು ಪ್ರಮಾಣದಲ್ಲಿ 27ಕ್ಕೂ ಹೆಚ್ಚು ಮರ ಧರಾಶಾಹಿ ಆಗಿದ್ದಾವೆ. ಹಾಗೂ ಕಲ್ಯಾಣ ನಗರದಲ್ಲಿ ಮರ ಕಾರ್ ಮೇಲೆ ಬಿದ್ದಿದೆ ಹಾಗೂ ಕಾರು ಕೂಡ ಅದರಿಂದ ಹಾನಿಗೊಳಗಾಗಿದೆ. ಇವತ್ತು ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರುತ್ತಾ ಇದೆ. ರಾಜಧಾನಿಯನ್ನೂ ಕೂಡ ಬಿಟ್ಟಿಲ್ಲ. ರಾಜಧಾನಿಯಲ್ಲಿ ಸಂಜೆಯಿಂದಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗೇ ಇತ್ತು. ಸಂಜೆ ಆಗ್ತಾ ಇದ್ದಂತೆ ಮತ್ತಷ್ಟು ತೀವ್ರ ಪ್ರಮಾಣವನ್ನು, ವೇಗವನ್ನು ಪಡ್ಕೊಂಡಿದೆ ಮಳೆ. ಹಾಗೂ ಇದರಿಂದಾಗಿ ಬೆಂಗಳೂರಿನ ಹಲವೆಡೆ ದೊಡ್ಡ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಲ್ಯಾಣ ನಗರದ ಒಂದು ಕಾರ್ನ ಮೇಲೆ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನ ಮೇಲೆ ಒಂದು ಮರ ಕಟ್ಟಾಗಿ ಬಿದ್ದಿದೆ. ಭಾರೀ ಗಾಳಿ ಮಳೆಗೆ ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ತತ್ತರಿಸಿ ಹೋಗಿತ್ತು. ಸಂಜೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇದೆ. ಈಗಲೂ ಕೂಡ ಬರ್ತಾ ಇದೆ ಬೆಂಗಳೂರಿನ ಹಲವೆಡೆ ಭಾರೀ ಮಳೆ. ಸೊ ಇದು ಕಲ್ಯಾಣ ನಗರದ ದೃಶ್ಯಾವಳಿಗಳು. ಜೊತೆಗೆ ಬೆಂಗಳೂರಿನಲ್ಲಿ ಸಂಜೆಯಿಂದ ಸುರಿದಂತಹ ಮಳೆ ಯಾವೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಸುಮಾರು 27ಕ್ಕೂ ಹೆಚ್ಚು ಮರ ತುಂಡಾಗಿ ಬಿದ್ದಿರುವುದು, ಅದರ ಜೊತೆಗೆ 94 ಕೊಂಬೆಗಳು ಧರೆಗುರುಳಿರೋದು. ಸೊ ಎಲ್ಲ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಇವತ್ತು ಸುರಿದಂಥ ರಣಮಳೆಗೆ ಯಾವ ಪರಿಪ್ರಮಾಣದ ಹಾನಿಯಾಗಿದೆ, ಯಾವೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅನ್ನೋದನ್ನು ನೀವೀಗ ಗಮನಿಸ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.